ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ತಾನೆ. ಬಾಬಾ ಅಜ್ಜಿ ಸಾಹೇಬ್ರು ಹೋದ್ರಾ? ಹೋದ. ಸದ್ಯ ಅಜ್ಜಿ ನೀವೆಲ್ಲ ಎಲ್ಲಿದೆ ಅಂತ ಹೇಳಿ ನಾನು ಕಷಾಯ ಮಾಡ್ತೀನಿ. ಹಾಂ ನೋಡು, ನೀನು ಬಂಗಾರಮ್ಮ ನೋಡ್ಕೊಳಕ್ ಬಂದಿರೋ ವಿಷಯ ದೊರೆಗೆ ಗೊತ್ತಿಲ್ಲ ಅನ್ನೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನೀನು ಹೇಳಕ್ ಹೋಗ್ಬೇಡ, ದೊರೆಗೆಲ್ಲ ಗೊತ್ತಿದೆ ಅನ್ನೋ ಥರನೇ ಇರಲಿ. ನಾನು ಹೇಳಿ ತಿಳಿತಾ? ಸರಿ ಅಜ್ಜಿ, ನಾನು ಯಾರಿಗೂ ಹೇಳಲ್ಲ. ಸರಿ ಸರಿ ನಡಿ. ಅಜ್ಜಿ ಇವಳನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಕರ್ಕೊಂಡು ಬಂದಿರ್ತಾರೆ ಅನಿಸುತ್ತೆ. ಅದೇನು ಪ್ಲ್ಯಾನು ಅಂತ ಇವಳ ಹತ್ರನೇ ಬಾಯ್ ಬಿಡಿಸ್ಬೇಕು. ಸ್ನೇಹ, ಏನು ಮಾಡ್ತಿದ್ಯಾ? ಬಂಗಾರಮ್ಮವ್ರಿಗೆ ಶುಂಠಿ ಕಷಾಯ ಮಾಡ್ತಿದ್ದೀನಿ. ಹೌದಾ? ಹೌದು, ನೀನೇನು ದಿಢೀರಂತ ಈ ಮನೆಗೆ ಬಂದಿದ್ದು? ಅಜ್ಜಿ ಹೇಳಿದ್ರಲ್ಲ ಅಮ್ಮವ್ರನ್ನ ನೋಡ್ಕೊಳಕ್ಕೆ. ಓಹ್ ಸರಿ ಸರಿ. ಅಜ್ಜಿ ಬರೀ ನೋಡ್ಕೊಳ್ಳೋದಕ್ಕೆ ಹೇಳಿದ್ರ ಅಥವಾ ಬೇರೆ ಏನಾದರೂ ಹೇಳಿದ್ರ? ಐ ಮೀನ್ ಮನೇಲಿ ನಾವು ಇಷ್ಟು ಜನ ಅತ್ತೆ ನೋಡ್ಕೊಳ್ಳೋಕಿದ್ರು ನಿನ್ನನ್ನು ಕರೆಸಿದಾರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅಮ್ಮವ್ರನ್ನ ನೋಡ್ಕೊಳಕ್ಕೆ ಅಂತಾನೆ ಜನ ಬೇಕಿತ್ತಂತೆ, ಅದಕ್ಕೆ ಕರ್ಕೊಂಬಂದ್ರು. ಅಲ್ಲ, ನೀನು ಯಾರು ಏನು ಅಂತಾನೆ ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ಅಜ್ಜಿ ನಿನ್ನನ್ನು ನಮ್ಮ ಅತ್ತೆ ನೋಡ್ಕೊಳ್ಳೋದಕ್ಕೆ ಅಂತ ಕರೆಸಿದಾರಲ್ಲ, ನೀನು ಅವ್ರನ್ನ ಎಷ್ಟು ನಂಬಿಸಿರ್ಬೇಡ. ಅಲ್ಲ, ನಾನು ಹೇಳ್ತಿರೋದು, ನೀನು ಜೈಲಿಗೆ ಬೇರೆ ಹೋಗಿ ಬಂದಿದ್ಯಾ, ಅದು ಎಷ್ಟು ದೊಡ್ಡ ವಿಷಯ. ಅದನ್ನು ಮೀರಿ ನೀನು ಇಲ್ಲಿಗೆ. ರಾಧಾ ಅವರೇ, ವಿಶ್ವಾಸನ ಗಳಿಸ್ಕೋಬೇಕು, ನಂಬಿಕೆನ ಉಳಿಸ್ಕೋಬೇಕು. ಇದರಲ್ಲಿ ಹಿನ್ನೆಲೆ ಎಲ್ಲ ಲೆಕ್ಕಕ್ಕೆ ಬರಲ್ಲ. ಅಷ್ಟಕ್ಕೂ ಅವತ್ತು ಜೈಲಿಗೆ ನೀವು ನಮ್ಮ ಜೊತೆ ಬಂದಿದ್ರಲ್ಲ, ನಾನು ಒಂದಿನ ಎಕ್ಸ್ಟ್ರಾ ಇದ್ದೆ ಅಷ್ಟೇ, ಬೇರೇನಿಲ್ಲ. ಫ್ಲ್ಯಾಟ್ ಮುಖ ಅಂದ್ಕೊಂಡಿದ್ದೆ, ಪರವಾಗಿಲ್ವೇ? ನಿನಗೂ ಬಾಯಿದೆ. ಬಡವ್ರ ಮಕ್ಕಳನ್ನ ಯಾರೇ ಕೆಣ್ಕಿದ್ರು ಎಲ್ರಿಗೂ ಬಾಯಿದೆ ಅಂತ ಗೊತ್ತಾಗತ್ತೆ ರಾಧಾ ಅವರೇ. ಅರೆ, ನಾನೆಲ್ಲಿ ನಿನ್ನ ಕೆಣಕ್ದೆ? ಛೇ, ನಾನು ಯಾಕೆ ಮಾತಾಡಿದೆ ಅಂದರೆ, ಈ ಮನೇಲಿ ಕೆಲಸ ಮಾಡೋದಕ್ಕೂ ಒಂದು ಅರ್ಹತೆ ಇರಬೇಕು. ಹೌದು, ನೀನು ಎಷ್ಟು ಓದಿದ್ಯಾ? ನಿಮ್ಮ ಊರು ಯಾವುದು? ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ಆಧಾರ್ ಕಾರ್ಡು ಎಲ್ಲ ಕೊಡು ನೋಡೋಣ. ರಾಧಾ ಅವರೇ, ನೀವು ನನ್ನನ್ನು ಇಷ್ಟು ಪ್ರಶ್ನೆ ಮಾಡ್ತಿದ್ದೀರಲ್ಲ, ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ? ನೀವು ಅವತ್ತು ನಮ್ಮ ಜೊತೆ ಜೈಲಿಗೆ ಬಂದಾಗ ಒಂದು ಬ್ಯಾಗ್ ತಂದಿದ್ರಲ್ಲ, ಇದೇನು ಬ್ಯಾಗಲ್ಲಿ ಸೀರೆ ಎಲ್ಲ ತಂದಿದ್ದೀರಾ?
ನೀವು ವಾಪಸ್ ಹೋಗ್ಬೇಕಿದ್ರೆ ಆ ಬ್ಯಾಗ್ ನಿಮ್ಮ ಜೊತೆ ಇರಲಿಲ್ಲ. ಯಾವ ಬ್ಯಾಗು? ಅದೇ ಮನೇಲಿ ಒಂದು ಸುಳ್ಳು, ಜೈಲಲ್ಲಿ ಇನ್ನೊಂದು ಸುಳ್ಳು ಹೇಳಿದ್ರಲ್ಲ, ಆ ಬ್ಯಾಗ್. ನೀನು ಮಾಡಿದ ಗಲಾಟೆಯಲ್ಲಿ ಆ ಬ್ಯಾಗ್ ಏನಾಯಿತು ಅಂತಲೇ ನನಗೆ ಗೊತ್ತಿಲ್ಲ. ಆ ಬ್ಯಾಗ್ ಏನಾಯ್ತು ಅಂತ ನಾನು ಹೇಳ. ಸಿಂಗಾರಮ್ಮ ಮತ್ತೆ ಕಲಿ ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಿದ್ರೆ ನೀವು ಆ ಬ್ಯಾಗಲ್ಲಿ ತಂದಿದ್ದ ಬಟ್ಟೆನೇ ಹಾಕೊಂಡು ಹೋಗಿತ್ತು. ನೀನು ಅರೆಸ್ಟ್ ಆಗ್ಬಿಟ್ಟು ನನ್ನ ಮೇಲೆ ಗೂಬೆ ಕೊಡ್ಸೋದಕ್ಕೆ ನೋಡ್ಬೇಡ. ಅಷ್ಟಕ್ಕೂ ಆ ಸಿಂಗಾರಮ್ಮ ಕಲಿ ವಿಷಯನೇ ನನಗೆ ಗೊತ್ತಿಲ್ಲ. ನೋಡು, ನಮ್ಮ ಅತ್ತೆ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ಯಾ, ಅಷ್ಟು ಕೆಲಸ ಮಾತ್ರ ಮಾಡು. ಅದನ್ನ ಬಿಟ್ಟು ನನ್ನ ತಂಟೆಗೆ ಬಂದ್ರೆ ಸರಿ ಇರಲ್ಲ. ಹುಷಾರ್. ಅಲ್ಲ, ಇವ್ರೇನು ತಪ್ಪು ಮಾಡಿಲ್ಲ ಅಂದ್ರೆ ಇಷ್ಟು ಕೋಪ ಯಾಕೆ ಮಾಡ್ಕೋತಿದ್ದಾರೆ? ಅಣ್ಣ, ನನಗೊಂದು ಅನುಮಾನ. ಈ ಸಿಂಗಾರಮ್ಮ ಮಾಟ ಮಂತ್ರದವ್ರನ್ನ ಯಾರನ್ನಾರು ಹಿಡಿದು ಮಾಯ ಆಗಂಗೆ ಮಾಡ್ಕೊಂಡವಳ ಹೆಂಗೆ? ಮುಂಚೆ ನಿನ್ನ ತಲೆಗೆ ಹಾಕ್ಲಿ ಅಂತ ಯೋಚನೆ ಮತ್ತು ಮತ್ತಿನ್ನೇನಿಲ್ಲ, ನಾವು ಭೂಮಿ ಒಳಕ್ಕೊಂದು ಬಿಟ್ಟು ಬೇರೆ ಎಲ್ಲ ಕಡೆ ಜಾಲಾಡಿದ್ವಿ, ಆದ್ರೂ ಕಾಣ್ತಿಲ್ವಲ್ಲ. ಹಂಗೆ ಏನೋ ಇದ್ರೆ ಬಗಿತೀನಿ, ಭೂಮಿನೇ ಬಗ್ದು ಅವ್ರನ್ನ ಆಚೆ ತೆಗಿತೀನಿ, ಸಾಯಿಸ್ಬಿಟ್ಟು ಮತ್ತೆ ಊತ ಹಾಕಿದ್ರಾಯ್ತು. ಭೂಮಿ ಹೊತ್ತು ಬೆಳೆ ತೆಗಿಯೋ ಮಗ ನೀನು. ಮಣ್ಣು ಮಾಡೋ ಮಾತೇಕೆ ದೊರೆ? ನಿಮ್ಗೆ ಏಟ್ ಕಿತ ಹೇಳೋದು, ನಿಮ್ ಶಾಸ್ತ್ರ ಅಂತ ಕೆಲ್ಸಕ್ಕೆ ಬರಕಿಲ್ಲ. ಪದೇ ಪದೇ ಬಂದು ನನ್ನ ತೊಲೆ ತಿನ್ಬೇಡಿ. ಕೆಡದೆ ಇರಂಗೆ ನೋಡ್ಕೊ ಅಂತ ಹೇಳಕ್ಕೆ ಆ ತಾಯಿ ನನ್ ಕಳ್ಸಿರೋದು. ಬೆಳಕಲ್ಲಿ ನಡಿಬೇಕಾಗಿರೋನು ಕತ್ಲೆನ ಹಿಂಬಾಲಿಸ್ತಾ ಇದೀಯಾ. ಕೇಡ್ ಕಾತ್ ಕುಂತಿದ್ರು ಪ್ರೀತಿ ಕಾವಲು ನಿಂತೈತೆ. ಅರ್ಥ ಮಾಡ್ಕೊಂಡು ನಡೆದ್ರೆ ಬಾಳು ಬಂಗಾರ ಆಯ್ತದೆ. ನನಗೆ ಅಂತ ಇದ್ದಿದ್ದು 2 ಜೀವಿಗಳು, ಅದ್ರಾಗ ಒಂದು ಜೀವ ನನ್ನ ಬುಟ್ಟೆ ಹೊಂಟೋಯ್ತು. ಈಗ ನಾನು ಅರ್ಧಂಬರ್ಧ ಜೀವ. ಉಳಿದಿರೋದಿಂದಾಗೆ ಜೀವ ತೆಗ್ದವ್ರನ್ನ ಬಲಿ ತಗೊಳ್ದೆ ಬಿಡಕ್ಕಿಲ್ಲ. ತಪ್ಪು ಮಾಡ್ತಿದ್ಯಾ ಮಗ. ದ್ವೇಷದ ನಂಜಲ್ಲಿ ಕಣ್ಣು ಮುಚ್ಚಬೇಡ. ಕಣ್ಣು ತೆರೆದು ಕಿವಿ ಕೊಟ್ಟು ಕೇಳೋದನ್ನ ಕಲಿ. ನಿನಗಾಗಿ ಮಿಡಿಯೋ ಹೃದಯ ಈ ಜಗತ್ತಿನಲ್ಲಿ ಇನ್ನೂ ಐತೆ. ಅದು ನಿನಗೆ ಕೇಳಿಸ್ತದೆ. ಕಣಿ ಹೇಳ್ತೀನವ್ವ ಕಣಿ, ಕಣಿ ಹೇಳ್ತೀನವ್ವ ಕಣಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.